ಇನ್ನು SIT ಕಚೇರಿಗೆ SP ಜಿತೇಂದ್ರ ದಯಾಮ್ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ತನಿಖಾಧಿಕಾರಿಗಳ ಜೊತೆ ಜಿತೇಂದ್ರ ದಯಾಮ್ ಸಭೆಯನ್ನು ನಡೆಸ್ತಾರೆ ಇವತ್ತು. ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳ ಜೊತೆ ಅನಾಮಿಕಾ ಕೋರ್ಟ್ಗೆ ತಂದಿದ್ದ ತಲೆಬುರುಡೆ ಬಗ್ಗೆ ಇವತ್ತು ವಿಚಾರಣೆ ಆಗುತ್ತೆ. SITಯಿಂದ ವಿಡಿಯೋ ಪ್ಲೇ ಮಾಡಿ ವಿಚಾರಣೆಯನ್ನು ಮಾಡ್ತಾರೆ. ಆತ ಈ ತಲೆಬುರುಡೆ ತಂದಿರೋದನ್ನು ಸುಳ್ಳು ಅಂದ್ಬಿಡ್ತಾರೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದ. ಆ ವಿಡಿಯೋ ಇಟ್ಕೊಂಡೇ ವಿಚಾರಣೆ ಆಗುತ್ತೆ ಇವಾಗ. ಆ ವಿಡಿಯೋದಲ್ಲಿ ಇನ್ನೂ ಯಾರೋ ಒಂದು 2-3 ಜನ ಇದ್ದಾರಂತೆ. ಸೊ ಅವ್ರು ಯಾರು, ಯಾವ ಜಾಗದಲ್ಲಿ ಇದನ್ನು ತೆಗೆದಿದ್ದು, ಅದು ಯಾವಾಗ ಹೂತು ಹಾಕಿದ್ದು, ಏನು ಎತ್ತ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಬೇಕಲ್ಲ. ಜೊತೆಗೆ ಅನುಮತಿ ಇಲ್ಲದೆ ಯಾವುದೇ ಶವವನ್ನು ಈ ಥರ ಅಸ್ಥಿಪಂಜರವನ್ನು ತೆಗೆಯುವಂತಿಲ್ಲ, ಅದು ಅಪರಾಧ ಆಗುತ್ತೆ. ಆ ಪ್ರಕರಣದಲ್ಲಿ ಆತನನ್ನು ಅರೆಸ್ಟ್ ಕೂಡ ಮಾಡ್ಬೋದು ಇವತ್ತು. ಬೆಳ್ತಂಗಡಿ SIT ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ಇವತ್ತು. ಮುಸುಕುಧಾರಿ ಮುಂದೆ ತಲೆಬುರುಡೆ ವಿಡಿಯೋವನ್ನು ಪ್ರದರ್ಶಿಸಿ ಗ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ಕೋರ್ಟ್ಗೆ ಅನಾಮಿಕಾ ತಂದಿದ್ದ ತಲೆಬುರುಡೆ ಬಗ್ಗೆ ತನಿಖೆ. ಕಲ್ಲೇರಿಯ ಬೋಳಿಯಾರು ಕಾಡಿನಿಂದ ಬುರುಡೆ ತಂದಿದ್ದ ಸಾಧ್ಯತೆ ಇದೆಯಂತೆ. ಬೋಳಿಯಾರು ಕಾಡು ಅಲ್ಲೂ ಆಗದ್ರಲ್ಲ ಒಂದಷ್ಟು. ತಲೆಬುರುಡೆಯ ನಿಗೂಢ ರಹಸ್ಯವನ್ನು ಬೆನ್ನತ್ತಿದ್ದಾರೆ SIT ಅವರು. ಆ ವಿಡಿಯೋವನ್ನು ಪ್ಲೇ ಮಾಡಿ ಅಲ್ಲಿರುವವರು, ವಿಡಿಯೋದಲ್ಲಿರುವವರು ಯಾರು, ಇದನ್ನು ಯಾವಾಗ ತೆಗೆದಿದ್ದು, ಯಾವ ಜಾಗದಿಂದ ತೆಗೆದಿದ್ದು, ಅದನ್ನು ನಮಗೆ ತೋರಿಸು ಬಾ. ಸಿಂಪಲ್ ಕ್ವೆಶ್ಚನ್. ಅಟ್ಲೀಸ್ಟ್ ಅಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕಿದ್ರೆ ಅದನ್ನಾದರೂ ರಿಕವರಿ ಮಾಡ್ಕೋಬೋದಲ್ಲ, ಅದನ್ನಾದರೂ ತೆಗಿಬೋದು, ಅದನ್ನಾದರೂ DNA ಟೆಸ್ಟ್ ಕಳಿಸ್ಬೋದು. ಇಲ್ಲಿ ತನಕ ಒಂದು ಕಂಪ್ಲೀಟ್ ಒಬ್ಬ ಮನುಷ್ಯನ ಅಸ್ಥಿಪಂಜರ ಸಿಕ್ಕೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯಲ್ಲಿ ದೂರುದಾರನ ವಿಚಾರಣೆ ಆರಂಭ ಆಗಿದೆಯಾ? ಆ ವಿಡಿಯೋ ಬಗ್ಗೆ ಆತ ಏನು ಮಾಹಿತಿ ಕೊಟ್ಟಿದ್ದಾನೆ, ಆ ವಿಡಿಯೋದಲ್ಲಿ ಇಷ್ಟಕ್ಕೂ ಏನಿದೆ? ಹೌದು, ಆತನ ವಿಚಾರಣೆಯನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಸ್ವತಃ ತನಿಖಾಧಿಕಾರಿ ಆಗಿರುವಂಥ SP ಜಿತೇಂದ್ರ ದಯಾಮ್ ಅವರು ಆತನನ್ನು ವಿಚಾರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಆ ತಲೆಬುರುಡೆಯನ್ನು ತಂದಂಥ ಸಂದರ್ಭದಲ್ಲಿ ಆತನ ಜೊತೆ ಇದ್ದವರು ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಮತ್ತು ಅದನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಆ ಚಿತ್ರೀಕರಣ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆನೂ ಆತನಲ್ಲಿ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಇದನ್ನು ಯಾವ ಸ್ಥಳದಿಂದ ತಂದಿದ್ದಿ ಅನ್ನುವಂಥದ್ದನ್ನು ವಿಚಾರಣೆ ಸಂದರ್ಭ ಆತ ಹೇಳ್ಕೊಂಡಿದ್ದಾನೆ SIT ಅಧಿಕಾರಿಗಳ ಮುಂದೆ. ಕಲ್ಲೇರಿಯ ಸಮೀಪದಲ್ಲಿರುವಂಥ ಬೋಳಿಯಾರು ಗ್ರಾಮದ ಆ ಒಂದು ಅರಣ್ಯ ಪ್ರದೇಶದಿಂದ ಇದನ್ನು ತಂದಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದೇನೆ. ಸುಮಾರು 15 ವರ್ಷಗಳ ಹಿಂದೆ ಅಲ್ಲಿ ಹೂತಾಕಿದ್ದೇನೆ, ಆ ಒಂದು ಬುರುಡೆಯನ್ನು ತಂದಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಇದರ ಬಗ್ಗೆನೂ ಈಗ ಆ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಆತ ತಂದಂಥ ಸಂದರ್ಭದಲ್ಲಿ ಕೇವಲ ತಲೆಬುರುಡೆ ಮಾತ್ರ ಇತ್ತ ಅಥವಾ ಸಂಪೂರ್ಣ ಅಸ್ಥಿಪಂಜರ ಇತ್ತ, ಆ ಇಡೀ ಅಸ್ಥಿಪಂಜರ ಇದ್ದಿದ್ರೆ ಅದನ್ನು ಯಾಕೆ ತಗೊಂಡ್ಬಂದಿಲ್ಲ ಅನ್ನುವಂಥ ಈ ರೀತಿಯಾದಂಥ ಪ್ರಶ್ನೆಗಳನ್ನು SIT ಅಧಿಕಾರಿಗಳೀಗ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅದಕ್ಕೆ ಆತ ಕೇವಲ ನಾನು ಆ ಸಂದರ್ಭದಲ್ಲಿ ತಲೆಬುರುಡೆಯನ್ನು ಮಾತ್ರ ತರಲಿಕ್ಕೆ ಆಗಿದೆ, ನನ್ನ ಇಡೀ ಪ್ರಕರಣ ನಾನು 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳುವುದಕ್ಕೆ ಸಾಕ್ಷ್ಯವಾಗಿ ಇದನ್ನು ಮೊದಲಾಗಿ ನಾನು ತಂದಿದ್ದೇನೆ. ಇದೇ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ಉತ್ಖನನ ಮಾಡಿದರೆ ನಿಮಗೆ ತಲೆಬುರುಡೆಗಳು, ಅಸ್ಥಿಪಂಜರಗಳು ಸಿಗುತ್ತೆ ಅನ್ನುವಂಥದ್ದನ್ನು ಆತ ಆರಂಭದಿಂದಲೂ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಆ ಕಾರಣಕ್ಕಾಗಿ ನಾನು ಕೇವಲ ಒಂದು ತಲೆಬುರುಡೆಯನ್ನು ತಂದಿದ್ದೇನೆ ಅನ್ನುವಂಥದ್ದನ್ನು ಇವತ್ತು ವಿಚಾರಣೆ ವೇಳೆ ಆತ ಹೇಳ್ಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಆ ವಿಚಾರಣೆಯನ್ನು ಮತ್ತಷ್ಟು ಮುಂದುವರಿಸಿದ್ದಾರೆ. ಪೂರ್ತಿಯಾಗಿ ಆತ ಹೇಳಿರುವಂಥ ಇವತ್ತಿನ ತಲೆಬುರುಡೆಯ ಕತೆ ಅವರ SIT ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದ ನಂತರ ಆತ ಹೇಳಿರುವಂಥ ಜಾಗ ಏನಿದೆ ಆ ಜಾಗಕ್ಕೆ ತಂದು ಮಹಾಜರು ಮಾಡುವಂಥ ಕೆಲಸಗಳನ್ನು ಮುಂದುವರಿಸ್ತಾರೆ. ಅದರ ಜೊತೆಗೆ ಆತನ ಜೊತೆ ಆ ಸಂದರ್ಭದಲ್ಲಿ ತಲೆಬುರುಡೆಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆಯೂ ಈಗ ಮಾಹಿತಿಯನ್ನು ಆತನಿಂದ ಕಲೆ ಹಾಕ್ಕೊಂಡಿದ್ದಾರೆ. ಆ ವಿಡಿಯೋ ಚಿತ್ರೀಕರಣದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದನ್ನು ಆತನಿಂದಲೇ ಕೇಳ್ಕೊಂಡಿದ್ದಾರೆ. ಆ ಬಳಿಕ ಈಗ ಅವರಿಗೂ ನೋಟಿಸ್ ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿದೆ. ಯಾಕಂತ ಹೇಳಿದರೆ ಈ ಒಂದು ಪ್ರಕರಣದಲ್ಲಿ ಆತ ಹೇಳಿರುವಂಥದ್ದು ನಾನು ಒಬ್ಬನೇ ಎಲ್ಲ ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಆದರೆ ತಲೆಬುರುಡೆಯನ್ನು ತಗೊಳ್ಳಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜನರನ್ನು ಯಾಕೆ ಕರ್ಕೊಂಡು ಹೋಗಿದೆ ಅನ್ನೋದ್ರ ಬಗ್ಗೆನೂ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಕ್ಲಾರಿಫಿಕೇಷನನ್ನು ಆತ ಕೊಟ್ಟಿದ್ದಾನೆ. ಆಗಲೇ ಹೇಳಿದಾಗೆ ಈ ಒಂದು ಪ್ರಕರಣದಲ್ಲಿ ಈತ ಕೇವಲ ಪಾತ್ರಧಾರಿ, ಇದರ ಸೂತ್ರಧಾರಿಗಳು ಬಹಳಷ್ಟು ಜನರಿದ್ದಾರೆ. ಹಾಗಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಲಿಕ್ಕೆ ಈ ವಿಚಾರಣೆಗಳನ್ನು ಮುಂದುವರಿಸ್ತಿರುವಂಥದ್ದು. ಅರವಿಂದ್. ರೈಟ್ ಸುಖಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಒಂದು ವೇಳೆ ಆತ ಆ ತಲೆಬುರುಡೆಯನ್ನು ತಂದ ಜಾಗದ ಬಗ್ಗೆ ನಿಖರವಾದ ಮಾಹಿತಿ ಕೊಟ್ಟು ನಾನು ತೋರಿಸ್ತೀನಿ ಅಂತಂದರೆ ಸ್ಪಾಟ್ ಮಹಜರಿಗೆ ಇವತ್ತೇ ಕರ್ಕೊಂಡು ಬರ್ತಾರೆ. ತೋರಿಸ್ಲೇಬೇಕಾಗತ್ತಾನು. ಆತನೇ ಸಹಕಾರ ಕೊಟ್ಟು ತೋರಿಸ್ತೀನಿ ಅಂತಂದರೆ ಓಕೆ, ಇಲ್ಲ ಪೊಲೀಸರು ಅವ್ರದೇ ರೀತಿಯಲ್ಲಿ ಆ ಜಾಗದ ಬಗ್ಗೆ ಪತ್ತೆ ಹಚ್ಚಿ ಸ್ಥಳದ ಮಹಜರನ್ನು ಮಾಡಬೇಕಾಗುತ್ತೆ.